ಹಾಯ್ ನನ್ನೆಲ್ಲ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೆಂಗದೀರಿ, ಎಲ್ಲರೂ ಆರಾಮದಿರಿ ಅಂತ. ನಾನು ಕೂಡ ಆರಾಮದೀನಿ. ಬೆಳಗ್ಗೆ 4:35 ಆಗೈತೆ ನೋಡಿ. 4 ಗಂಟೆಗೆ ಇದ್ದೀನಿ. 4:35 ವಿಡಿಯೋ ಎಡಿಟಿಂಗ್ ಮಾಡೋದಿತ್ತು, ಮಾಡಿದೆ. ಇಲ್ಲೇ ಮಲ್ಕೊಂಡು ಪುಟ್ಟಕ್ಕ ಫೋನ್ ಹಚ್ಚಿದ್ಲು. ಪುಟ್ಟ ಕಸ ಹೊಡ್ಯಾಕತ್ತಾವ ನೋಡಿ. ವಾಕಿಂಗ್ ಹೋಗಿ ಬಾಣಕತ್ತ. ನಾನೇ ಮನೆಯವ್ರು ತೊಳಿಯೋದವ ಆಯ್ತಾರ ಅನ್ನಕತ್ತೀನಿ ರೀ. ನೋಡ್ಬೇಕು ಏನರ ಆಗತ್ತನ. ತಿರುಗಿ ಎದ್ದು ಕಸ ಹುಟ್ಟು ಮನೆ ಕಸ ಹೊಡ್ಕೊಂಬಂದು ಇಪ್ಪುಟ್ಟೀಗ ಉಷ್ಟು ಮನೆ ಕಸ ಹುಡುಗಿದೀಗ ಪಡ್ಸಾಲಿ ನೋಡ್ರಿ. ನಿನ್ನ ಬಟ್ಟೆ ಎಲ್ಲ ಇಲ್ಲೇ ಒಣ ಹಾಕಿನಿ. ಶ್ರಾವಣಿಕೊಂಬಂದು ಮಲ್ಕೊಂಡಾರ. ಕಂಡಾಪಟ್ಟಿ ಬಟ್ಟೆ ಇದ್ದು ಸ್ನೇಹಿತರೆ. ಮುದ್ದೆ ಬಾಳೆ ಅಂತ ಬಂದು ಒಣ ಹಾಕಿನ್ರಿ. ನಿನ್ನೆ ತಳಕ್ಕೆ ಬಂದು ನೋಡಿ ಸ್ನೇಹಿತರೆ. ನಿನ್ನೆ ಹಳೆ ಹಾಯಿಸಿದೆ ವಿಡಿಯೋ ಮಾಡಬೇಕಂತ. ಇವತ್ತು ಮಾಡೋದಲ್ರಿ. ಬನ್ರಿ ಸ್ನೇಹಿತರೆ, ಪಟ ಕಸ ಹೊಡ್ಕೋತೀನಿ. ಏನಾಗುತ್ತೆ ಮಾಡ್ಕ್ಯಾರ ನೋಡೋಣ್ರಿ. ಹೋಗೋದ್ರೆ ವಾಕಿಂಗ್ ಹೋಗ್ತೀನಿ ರೀ. ಬಿಡೋದ್ರೆ ಬಿಡ್ತೀನಿ ನೋಡಿ ಸ್ನೇಹಿತರೆ. ಫುಲ್ ಬೆಳಕು ಹಾಕೈತೈತಿ. ಈಗ ದೂರ ಭಾಳ ದೂರ ಹೋಗ್ಬೋದು ನೋಡಿ. ಇನ್ನೂ ಹೋಗ್ಬೇಕ್ರಿ, ಭಾಳ ದೂರ. ಹೋಗುಂಬರಿ. ಬಿಡ್ಬೇಕಂತ ಮಾಡಿದ್ದೆ ಸ್ನೇಹಿತರೆ. ಬಿಡೋದು ಆಗಲಿಲ್ಲ. ಮತ್ತು ಒಂದಿನ ಬಿಡೋದು ಒಂದಿನ ಹೋಗೋದು ಆಗುತ್ತೆ ಅಂತೇಳಿ ಬಂದು ನೋಡಿ. ಅಡುಗೆ ಮನೆ ದೇವ್ರ ಮನೆ ಕಸ ಹೊಡ್ಕೊಂಡು ತೊಳ್ಕೊಂಡು ಗ್ಯಾಸ್ ಕಟ್ಟಿ ತೊಳೆದು ಪೂಜೆ ಮಾಡಿ ಪರ್ಸಾಲಿ ಅಟ್ಟ ಎಲ್ಲ ಕಸ ಹುಡುಗಿ ಅಂಗಳ ಕಸ ಹುಡಿ ಬಂದೀನಿ ರೀ. ಹೋಗಿ ಅಂಗ್ಳಕ್ಕೆ ನೀರು ಹೊಡೆದು ರಂಗೋಲಿ ಹಾಕ್ಬೇಕು ಸ್ನೇಹಿತರೆ. ಸೂರ್ಯ ಹೊಂಡಿಲ್ರಿ. ಒಂಥರ ಚಂದ್ರ ಮುಂಜಾನೆ ಬರಬೇಕು ಸ್ನೇಹಿತರೆ. ಬಂದ್ರೆ ಒಂಥರ ಖುಷಿ ನೋಡಿ. ಓಡೋತ್ ನಿಂತು ಓದೋರು ಹತ್ತಿವಲ್ಲ ನೋಡಿದ್ದು ಹಂಗೆ ಐತೆ ನೋಡಿ ವಾತಾವರಣ. ಇಲ್ಲಿ ಬರ್ನ ಬೆಳಕಾಗತ್ತೆ ರೀ. ನೀವತ್ತು ಸ್ವಲ್ಪ ಜಲ್ದಿ ಹೊತ್ತು ಲೇಟ್ ಮಾಡೀವ್ರಿ. ಬೆಳಕಾಗೈತೆ ನೋಡಿ ಸ್ನೇಹಿತರೆ. ವಾತಾವರಣ ಹಳ್ಳಿ ವಾತಾವರಣ. ಅಕ್ಕಿ ಸೌಂಡ ಭಾಳ ಚಂದ ಅಲ್ರಿ. ಒಂಥರ ಸೂರ್ಯ ಹೊಂಡಾಕತ್ತ ನೋಡಿ. ಗಿಡದಾಗ ಕಾಣಲ್ಲ ಸ್ನೇಹಿತರೆ. ಮಂಜು ಬಿದ್ದೈತೆ ನೋಡಿ. ಕಂಡಾಪಟ್ಟಿ ಮಂಜು. ಬನ್ನಿ ಹೋಗು ಬಡ ಸ್ನೇಹಿತರೆ. ಫುಲ್ ಬೆಳಕಾತಿಲ್ಲೇ. ಊರಿಗೆ ಹೋಗ್ಬೇಕು ನೋಡಿ. ಊರಿನ ಸ್ವಲ್ಪ ಮುಂದೆ ಐತೆ ಸ್ನೇಹಿತರೆ ನೋಡಿ. ಸೂರ್ಯ ಹೊಂಡಾಕತ್ತಾನ. ಸಜ್ಜಿ ಒಂದು ಪಾಕೆಟ್ ಸನ್ಯಾಕಲ್ಲ ಪುಟ್ಟಕ್ಕೆ. 6:30 ಆಯ್ತು ನೋಡಿ ಸ್ನೇಹಿತರೆ. 6-5 ನಿಮಿಷ ಆಗಿತ್ತು. ಬಂದೀವಿ. ಅಂಗಳ ಎಲ್ಲ ಕಸ ಗುಡಿಸಿ ಹೋಗಿದ್ದೆ ಸ್ನೇಹಿತರೆ. ಅಂಗ್ಳಕ್ಕೆ ನೀರು ಹಾಕಿ ರಂಗೋಲಿ ಹಾಕಬೇಕು. ಮನೆ ಎಲ್ಲ ಕಸ ಗುಡ್ಸೀನಿ. ಮನೆ ತೊಳಿ ಹೋಗ್ಬೇಕ್ರಿ ಇವನ್ನೆಲ್ಲ. 6:30 ಆ ಟೈಮು. ಇಲ್ಲೇ ಬಂದು ಕೂತು ನೋಡಿ ಪಡ್ಸಾಲಿಗೆ. ಯಾಕಂದ್ರೆ ಇವತ್ತೇನೋ ಡಿಫ್ರೆಂಟಾಗಿ ಏನಾದರೂ ಲಾಗ್ ಮಾಡ್ಬೇಕಂತೇಳಿ ವಿಚಾರ ಮಾಡಾಕತ್ತೀನಿ ರೀ. ನೋಡೋಣ ಸ್ನೇಹಿತರೆ. ನಾ ಮಾಡಿರ್ತೀನಿ. ವಿಚಾರ ಮಾಡೇ ಸಾಕಾಗುತ್ತೆ. ಅಡುಗೆ ಮನೆ ಕದ ಹಾಕಿ ಹೋಗಿದ್ದೆ ಸ್ನೇಹಿತರೆ. ಎಲ್ಲ ಕ್ಲೀನ್ ಮಾಡಿ ಕಸ ಹುಡುಗಿ ಎಲ್ಲ ಎತ್ತಿಟ್ಟು ವಾಕಿಂಗ್ ಹೋಗಿ ಬಂದೆ. ಇವಾಗ ಒಂದು ಅಡುಗೆಗೆ ಏನೋ ಸಜ್ಜು ಮಾಡಬೇಕು. ಶ್ರಾವಣಿಕುಮಾರ್ ಮಲ್ಕೊಂಡಾರ. ಕಂಡಪಟ್ಟಿ ಸಿಕ್ಕಾಪಟ್ಟೆ 3 ದಿನ ಬಟ್ಟೆ ಮಡ್ಚೋದವ್ರಿ. ಕೆಲಸ ಭಾಳ ಐತ್ರಿ. ಪಟ ಕೆಲಸ ಮಾಡ್ಕೋತೀವಿ ಸ್ನೇಹಿತರೆ. ಮಾಡ್ಕೊಂಡು ಬಾಂಡೆ ನೋಡಿರಿ. ಬಾಂಡೆ ಸ್ವಲ್ಪ ಅದಾವೆ ನೋಡಿ ಸ್ನೇಹಿತರೆ. ಅಡುಗೆ ಮನೆ ತೊಳ್ಕೊಂಡು ಅಡುಗೆ ಮನೆ ಎಲ್ಲ ತೊಳೆದ್ಕೇರಿ ಒಲಿ ಗ್ಯಾಸ್ ಪೂಜೆ ಮಾಡಿ ಹೋಗಿ ಸ್ನೇಹಿತರೆ. ಬಿಸಿನೀರು ಕುಡಿದಿಲ್ಲ. ಇವತ್ತು ಮನೆ ದೇವ್ರು ವಾರಲ್ಲ, ಹೀಗಾಗಿ ಜಾಕ ಮಾಡಿ ಬಿಸಿನೀರು ಕುಡಿಯೋದಾತ ಅಂತೇಳಿ ಹಂಗೆ ಹೋಗಿ ಸ್ನೇಹಿತರೆ. ಪಲ್ಯಕ್ಕೊಂದು ಏನು ಮಾಡಬೇಕು, ಸಾಂಬಾರು ಐತಿ ಕಾಯಿಸ್ತೀನಿ. ಇದೊಂದು ಕಂಚಿಕಾಯಿ ಸ್ನೇಹಿತರೆ. ಉಪ್ಪಿನಕಾಯಿ ಹಾಕ್ಬೇಕು. ಕಂಚಿಕಾಯಿ ಉಪ್ಪಿನಕಾಯಿ ಭಾರಿ ಆಯ್ತಾವು. ಆದ್ರೆ ಹೆಂಗೆ ಮಾಡ್ಬೇಕಂತ ಇಟ್ಟೀನಿ ರೀ ನೋಡಿರಿ. ಇನ್ನೊಂದರ ಆದ್ರೆ ಬೇಸ್ ಆಗ್ತೈತೆ ರೀ ಉಪ್ಪಿನಕಾಯಿ ಹಾಕಿ. ನಾವು ಉಪ್ಪಿನಕಾಯಿನೂ ಭಾಳ ಯೂಸ್ ಮಾಡಲ್ರಿ. ನಾವು ಉಪ್ಪಿನಕಾಯಿ ತಿನ್ನಲ್ಲ ಸ್ನೇಹಿತರೆ. ಮನೆ ತೊಳೆದಾಗ ಇನ್ನೊಂದು ಸ್ವಲ್ಪ ಹಸಿ ಐತೆ ನೋಡಿ. ನೆಕ್ಸ್ಟಿನೇ 3:59 ಆಗಿತ್ತು. ಅವಾಗ ಎದ್ದು ನೋಡಿ ಸ್ನೇಹಿತರೆ. ಎದ್ದು ಎಲ್ಲ ವೀಟ್ ಮಾಡ್ಕೊಂಡು ಮನೆ ಕ್ಲೀನ್ ಮಾಡ್ಕೊಂಡು ಹೋದ್ನಿ. ಅಂದ್ರೆ ಈ ಅಂಗಳ ಕಸ ಹುಡುಗಿ ಹೋಗೀನಿ ರೀ. ಅಂಗಳಕ್ಕೆ ನೀರು ಹೊಡೆದು ಬಾಗಿಲ ತೊಳ್ಕೊಂಡು ಪೂಜೆ ಮಾಡಿ ಬಂದು ಜಾಕ ಮಾಡ್ಬೇಕು ರೀ. ಪರ್ಸಾಲಿ ಅಟ್ಟ ತೊಳಿಬೇಕಂತ ಮಾಡಿ ನೋಡಿಸ್ತೀನಿ ಏನಾಗುತ್ತಾರೆ. ತನ್ನ ಹವಾ ಭಾಳ ಐತಿ. ನೆಗಡು ಬಂದೈತೆ ನನಗೂ ಕೂಡ. ಹಿಂಗಾಗಿ ಅಡುಗೆ ಮನೆ ದೇವ್ರ ಮನೆ ತೊಳೆದೀನಿ ರೀ. ನೋಡೋಣ ಬರ್ಸಿ ತೊಳಿತೀನಿ. ಇಲ್ಲಿ ನೋಡಿ. ಶ್ರಾವಣಿಕುಮಾರ್ ಮಲ್ಕೊಳ್ರಿ. ಅವ್ರು ಲೇಟ್ ಐತೆ. ದೇವ್ರ ಮನೆ ಎಲ್ಲ ತೊಳ್ಕೊಂಡು ನೋಡಿ. ಎಲ್ಲ ಕ್ಲೀನ್ ಆಗೈತೆ ರೀ. ಮತ್ತೆ ಸಿಗ್ತೀನಿ ರೀ ಸ್ನೇಹಿತರೆ. 7-6 ನಿಮಿಷ ಆಯಿತು ಟೈಮು. ಮನೆ ತೊಳಿಬಾರ್ದು ನೆಗಡಬಾರ್ದು ಅಂದ್ಬಿಟ್ಟೆ. ಇವತ್ತು ಆಯ್ತಾ ರೀ. ಮನೆ ದೇವ್ರು ಜೀವ ಸಮಾಧಾನ ಆಗಲ್ಲ ಸ್ನೇಹಿತರೆ. ದೇವ್ರು ನಮ್ಮ ಹಿಂದಿರ್ತಾನೆ ರೀ. ದೇವ್ರಿಗೆ ಮಾಡಿದ ಎತ್ತೆ ಅಂತ ಬೇಗ್ರಿ ಮಾಡಿ ಬಿತ್ತ ಸ್ನೇಹಿತರೆ. ಹಂಗೆ ದೇವ್ರಿಗೆ ಮಾಡ್ಬೇಕ್ರಿ ನಾವು. ದೇವ್ರಿಗೆ ಮಾಡ್ರೆ ದೇವ್ರು ನಮ್ಮ ಹಿಂದಿರ್ತಾನೆ. ಎಷ್ಟು ನೆಗಡ್ಯಾರ ಬಲ್ಲಿ ಏನ ಬಲ್ರಿ ಅಂತ ಒರೆಸ್ಬಿಟ್ಟೆ. ನಾ ಶುಕ್ರವಾರ ಅಂದರೆ ಹೆಂಗಾರ ಅದು 8 ದೇವ್ರು ರೀ. ಬಿಡಬಾರ್ದು. ಆದ್ರೆ ಶುಕ್ರವಾರ ಅಡುಗೆ ಮನೆ ದೇವ್ರ ಮನೆ ಅಟ್ಟೆ ತೊಳ್ಕೊಯಿದೆ. ಆಯ್ತಾರಲ್ರಿ ಇವತ್ತು. ಇದು ಗಂಡು ದೇವ್ರು ಇವತ್ತು ಅಷ್ಟು ಹೆಂಗೆ ನೋಡಿ ಸ್ನೇಹಿತರೆ. ಹೆಣ್ಮಕ್ಳಿಗೆ ಏನು ಇರ್ತಿರ್ಬೇಕು. ಆದ್ರೆ ಜೀವ ಸಮಾಧಾನ ಆಗಲ್ರಿ. ಮಾಡೋ ಕೆಲಸ ಮಾಡಿದ್ರೆ ಮಾಡಿಲ್ಲ ನೋಡು ಅದು ಮಾಡ್ಲಾರ ಬಿಟ್ಟು ನೋಡಿ ಸ್ನೇಹಿತರೆ. ಮಾಡಲಿಲ್ಲ ಅನ್ಸುತ್ತೆ.
ಮಾಡಿಬಿಟ್ರೆ ಸೇರಿ ಆಗುತ್ತೆ. ಶ್ರಾವಣಿ ಶಿವಕುಮಾರ್ನ ಎಬ್ಸೀನಿ ಅವರು ಕೂಡ ಎಬ್ಬಿಸಿ ಹಾಸಿಗೆ ಮಡಚಿ ಇಟ್ಟು ಅವ್ರನ್ನ ಹೊರಗೆ ಕಳ್ಸೀನಿ ರೆಸ್ಟಿಗೆ ಹೋಗ್ಬೋರಂತ. ಅವ್ರದ್ದು ಜಳಕ ಮಾಡಿಸ್ತೀನಿ ರೀ. ಆಯ್ತು 7 ಗಂಟೆ ಆಗೈತಿ. ಎಲ್ಲ ಮನೆ ತೊಳಿ ಹೋಗ್ಯಾವು ನೋಡಿ. ಎಲ್ಲ ಕ್ಲೀನಾಗಿ ಸ್ನೇಹಿತರೆ. ಫ್ರಿಜ್ಜಿನ ಅರಿವಿ ನೀನು ಒಗದು ಹಾಕೀನಿ ರೀ. ಒಂದು ಬಿಳಿ ಅರಿವಿ ಹಾಕಿದಿಲ್ಲ ಮ್ಯಾಗ ಹೊಲಸಾಗತ್ತೆ ನೋಡಿರಿ. ಒಗದು ಹಾಕೀನಿ ರೀ. ಮೊನ್ನೆ ಒಗದು ಹಾಕಿ ನೋಡಿ ಹೊಲಸು ಧೂಳು ಇಟ್ಕೊಂತೈತೆ ನೋಡಿ. ಅದಕ್ಕೆ ಹಾಕ್ತೀನಿ ರೀ. ಬೇಕಾದ್ರೆ ಕಾಣ್ತಿರ್ಬೇಕು ಸ್ನೇಹಿತರೆ ನಿಮ್ಗೆ ಅಲ್ಲಿ ಧೂಳಾಗ ಈ ಚಾವಿತಾಕ ನೋಡಿ ಧೂಳು ಐತೆ. ಈಗ ಹೊರಿಸಿ ಅರ್ಬಿ ಹಾಕಬೇಕು. ಮತ್ತು ರೊಟ್ಟಿ ಮಾಡೋ ತಟ್ಟೆ ಅರ್ಬಿನೂ ಒಗದು ಹಾಕೀನಿ ರೀ. ಅದನ್ನು ತೊಗೊಂಬಂದೀನಿ. ಅದನ್ನು ಕೂಡ ಹಾಕಬೇಕು. ಆ ಅರ್ಬಿ ಒಗ್ಯಕ್ಕೆ ಹಾಕ್ತೀನಿ. ಇದು ಫ್ರಿಜ್ಜಿಂದ ರೀ. ಇದು ತಟ್ಟಿದು ಒಂದು ಮೊಸರಿನ ಪ್ಯಾಕೆಟು ಒಂದು ಹಾಲಿನ ಪ್ಯಾಕೆಟ್ ತೊಗೊಂಬಂದೀನಿ ರೀ ಇವತ್ತು. ಯಾಕಂದ್ರೆ ಕಾವು ಈಟ್ ಭಾಳ ಆಗ್ಯದ ಸ್ನೇಹಿತರೆ. ಹೀಗಾಗಿ ತಲೆ ಹೊಡ್ಯಾಕತ್ತೈತೆ ರೀ. ತಲೆ ಸಿಕ್ಕಾಪಟ್ಟೆ ಹೊಡ್ಯಾಕತ್ತೈತೆ. ಅದಕ್ಕೆ ಹಾಲು ಚಹಾ ಮಾಡ್ಕೊಂಡು ಕುಡಿದ್ರಾತು. ಇದು ಮೊಸರು ಚಪಾತಿ ಉದ್ರಬೇಳೆ ಪಲ್ಯ ಮಾಡ್ತೀನಲ್ಲ ಕುತ್ತಿಗೆ ಬೆಳ್ಳಿ ಮಾಡಿ ಇರಲಿ ಅಂತ ಒಂದು ಮೊಸರಿನ ಪ್ಯಾಕೆಟ್ ಇದ್ದೀನಿ. ಎಷ್ಟು ರೀ 37 ಸ್ನೇಹಿತರೆ. ಇದು 37 ಇದು 37 ಎಷ್ಟು ಆಯ್ತು ನೋಡಿ. 74 ರೂಪಾಯಿ ಆಗಿತ್ತು ನೋಡಿ. ಇವತ್ತು ಊಟಕ್ಕೆ ಮಧ್ಯಾಹ್ನ ಅಮೌಂಟ್ ಕೊಟ್ಟೈತೆ ಬಿಟ್ಟಿನಿ ರೀ. ಯಾಕಂದ್ರೆ ರೊಕ್ಕ ವಿಷಯದಾಗ ಮಾತ್ರ ಎಲ್ಲಿ ಬಾಕಿ ಇರಬಾರ್ದು ಸ್ನೇಹಿತರೆ. ಲೆಕ್ಕ ಕರೆಕ್ಟಾಗಿರ್ಬೇಕು ರೀ. ನಾವು ಒಂದು ಕೊಡೋದು ಲೇಟ್ ಆಗಲಿ ಲೆಕ್ಕ ಕರೆಕ್ಟಾಗಿರ್ಬೇಕು ಸ್ನೇಹಿತರೆ. ರೊಕ್ಕ ವಿಷಯದಾಗ ತಾಯಿ ಮಕ್ಕಳ ಸಂಬಂಧನೇ ಕೆಡ್ಸತ್ತೆ ರೀ. ರೊಕ್ಕ ವಿಷಯ ಸ್ನೇಹಿತರೆ ತಾಯಿ ಮಕ್ಕಳು ಕೆಡ್ಸತ್ತೆ ರೀ. ರೊಕ್ಕ ಯಾರ್ದು ಇಟ್ಟು ಕೊಡಕ್ಕೆ ಹೋಗ್ಬಾರ್ದು ತೊಗೊಳಕ್ಕೆ ಹೋಗ್ಬಾರ್ದು. ಕೈಲೇ ಕೊಟ್ಟಿಗೆ ರೀ ಜಗಳ ಮಾಡೋದು ಬರ್ರಿ ಸ್ನೇಹಿತರೆ. ಇಸ್ಕೊಂಡವರು ಒಯ್ಯಾಗ ಒಂದು ಮಾತು ಕೊಡಾಗ ಒಂದು ಮಾತು ರೀ. ಒಯ್ಯಾಗ ಹಬ್ಬ ಇದ್ದಂಗೆ ರೀ. ನಮ್ಮ ಕಡೆ ರೊಕ್ಕ ಇಸ್ಕೋಬೇಕಾ ಸ್ನೇಹಿತರೆ ಯವ್ವ ಅಕ್ಕ ಅಂತ ಹೆಚ್ಚು ಇಸ್ಕೋತಾರೆ. ಕೊಡಾಗ ಅದೇ ನಾವೇ ನಮ್ಮ ರೊಕ್ಕ ಕೊಟ್ಟಿರೋ ರೊಕ್ಕ ಕೇಳ್ರಿ ಶೆಟ್ಗೆ ಎಲ್ಲೇರು ಹೋಗ್ತೀವಿ ನಾವು ಕೊಡ್ತೀವಿ ಬಿಡು. ಅದಕ್ಕೆ ಸ್ನೇಹಿತರೆ ರೊಕ್ಕ ವಿಷಯದಾಗ ಮಾತ್ರ ಯಾರೂ ದುಡುಕ್ಬೇಡ್ರಿ. ವಿಚಾರ ಮಾಡಿ ನೋಡಿ ಕೊಡ್ರಿ. ಯಾಕಂದ್ರೆ ಕೊಟ್ಟೋರು ಒಳಗೆ ಕೊಡ್ತಾರೆ ಗ್ಯಾರಂಟಿ ಇರಲ್ಲ. ನಾ ಮಾತ್ರ ಹಿಂಗೆ ನೋಡಿ ಸ್ನೇಹಿತರೆ. ಅಮೌಂಟ್ ಯಾರಿಗೆ ಕೊಡ್ಬೇಕಂದ್ರೂ ₹1 ಕೊಡಕ್ಕೆ ಹೋಗಲ್ಲ. ಯಾರ್ದು ₹1 ತಿನ್ನಕ್ಕೆ ಹೋಗಲ್ಲ. ನಮ್ಮ ರೊಕ್ಕ ನಾವು ಇಟ್ಕೊಂಡು ಇವತ್ತಿನ ನಾಳೆಯಿಂದ ನಾಡ್ದು ಅಂತೇಳಿ ಜೀವನ ಮಾಡಿದ್ರೆ ಜೀವನ ಆಗೋ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ. ಹಾಲು ಕಾಸ್ತೀನಿ, ಸಾರು ಕಾಸಕ್ಕೆ ಇಡ್ತೀನಿ, ನೀರು ಕಾಸ್ತೀನಿ, ಅವ್ರು ಜಳಕ ಮಾಡಿಸ್ತೀನಿ, ಚಪಾತಿ ಹಿಟ್ಟು ನಾದಬೇಕು, ಇವಾಗ ಪೂಜೆ ಮಾಡಬೇಕು. ಇನ್ನು ಇಷ್ಟು ಬಾಂಡೆ ಅದಾವೆ ಸ್ನೇಹಿತರೆ. ಹಿಂದಿನ ಏನೂ ಕ್ಲೀನ್ ಇಲ್ಲ. ಮಾಡ್ಕೊಂಡು ಮತ್ತೆ ಸಿಗ್ತೀನಿ ರೀ ನಿಮ್ಗೆ ಹೇಳೋದೇನಂದ್ರೆ ಆದಷ್ಟು ದೇವ್ರ ನಂಬ್ರಿ. ಮನುಷ್ಯರ ನಂಬಿರಿ ಏನೂ ಬರಲ್ಲ ಸ್ನೇಹಿತರೆ. ದೇವ್ರ ನಂಬಿರ ಒಂದಿಷ್ಟು ಏನಾದ್ರು ಬರ್ಬೋದು. ಹಂಗಂದ್ರೆ ಸ್ನೇಹಿತರೆ ತಿನ್ನಕ್ಕೆ ಜೀವನಕ್ಕೆ ಎಷ್ಟಿರ್ಬೇಕು ಅಷ್ಟಿದ್ರೆ ಸಾಕ್ರಿ. ಹೆಚ್ಚಿಗೆ ರೊಕ್ಕದ ಬೆಲೆ ರೊಕ್ಕ ಭಾಳ ಅಮೌಂಟು ಅಂತೇಳಿದ್ದು ಅಂದ್ರೆ ಸೊಕ್ಕು ಬರ್ತ ಸ್ನೇಹಿತರೆ. ಅದು ಅಮೌಂಟ್ ಬರಬಾರ್ದು. ಇಷ್ಟೇ ಸಾಯಬೇಡ ಬದುಕಬೇಡ ಇಷ್ಟಿದ್ರೆ ಸಾಕು ಸ್ನೇಹಿತರೆ. ಇವತ್ತು ತಿನ್ನಕ್ಕೆ ಐತಂತೂ ಬೇಡ, ತಿನ್ನಕ್ಕಿಲ್ಲ ಅಂತೂ ಬೇಡ. ಇವತ್ತಿನ ಜೀವನ ಸಾಕು ಅನ್ನಂಗೆ ಆಗ್ಬಿಟ್ಟೈತೆ ನೋಡಿ. ರೊಕ್ಕ ಇದ್ದವ್ರೇನು ಭಾಳ ಸೊಕ್ಕು ಬರ್ತಾರೆ ರೊಕ್ಕ ಬಂದು. ಅದೇ ಬರ್ತಂದಾಗ ಇರ್ತಾರೆ ಆಮೇಲೆ ರೊಕ್ಕ ಬರೋಣ ಯಾವ ಥರ ಸೊಕ್ಕಿ ಬರ್ತಾರೆ ಗೊತ್ತಿನ ಜನ ಸ್ನೇಹಿತರೆ. ಹಂಗೆ ಇರ್ತೈತೆ. ಅದು ಮರ್ತು ಬಿಡ್ತಾರೆ ಎಲ್ಲ. ಬನ್ನಿ ಸ್ನೇಹಿತರೆ ಮತ್ತೆ ಸಿಗ್ತೀನಿ ನಿಮ್ಗೆ. 10 ನಿಮಿಷ ಆಯ್ತು ನೋಡಿ ಸ್ನೇಹಿತರೆ. 9:10 ತನಕ ಏನು ಮಾಡ್ಯಾಳ ಅಂತಂದ್ರಿ. ಶ್ರಾವಣಿದು ಜಾಕ, ಶಿವಕುಮಾರ್ದು ಜಾಕ, ನನ್ನ ನೆಗಡಿ ಕೆಮ್ಮು ಮಿಕ್ಕೈತೆ ನೋಡಿ ಸ್ನೇಹಿತರೆ. ಈ ಕಡೆ ಹಾಲು ಕಾಸೀನಿ ರೀ. ಚಪಾತಿ ಹಿಟ್ಟು ನಾದೀನಿ. ಈಗ ಹಾಲು ಕಾಸೀನಿ ಸ್ನೇಹಿತರೆ. ಇಲ್ಲೇ ಈ ಕಡೆ ಬ್ಯಾಳೆ ಪಲ್ಯ ಮಾಡೀನಿ. ಮಸ್ತ್ ಉತ್ತರ ಕರ್ನಾಟಕ ಬ್ಯಾಳೆ ಪಲ್ಯ. ನಮಗೆ ಪಲ್ಯಕ್ಕೂ ಅಲ್ರಿ. ಅದೇ ಬ್ಯಾಳೆ ಪಲ್ಯ, ಶೇಂಗಾ ಸಾರು, ಸಾಂಬಾರು ಸಂಜೆ ನಾನು ಕಾಸ್ತೀನಿ. ಅನ್ನ ಒಂದು ಮಾಡ್ಬೇಕಾಗಿತ್ತು ರೀ. ಶ್ರಾವಣಿ ಏನಂದ್ಲು ಅನ್ನ ಬ್ಯಾಡ ಮಮ್ಮಿ ಚಪಾತಿ ಮಾಡ್ತಿಲ್ಲ, ಸಾಂಬಾರು ಚಪಾತಿ ಒಂದು ಚಪಾತಿ ಪಲ್ಯ ಉಂತಿ ಮಮ್ಮಿ. ಬಾದಾಮಿ ಹಾಲು ಮಿಕ್ಸ್ ಮಾಡಿ ಕೊಟ್ಟಿದ್ದೆ ಸ್ನೇಹಿತರೆ. ಈಗ ಕುಡಿದ್ರು ಮಸ್ತ್ ಇದ್ದು ಅಂತಂದರು. ಶ್ರಾವಣಿ ಎಲ್ಲಿವರೆಗೂ ಏನು ಹೋಗ್ಯಾನ್ರಿ. ಸ್ವಲ್ಪ ಉಳ್ದೋಳ್ರಿ ಹಾಲು. ಕುಡಿದು ಬಿಡ್ರಿ ಮಕ್ಕಳು ಕುಡಿದು ಹೆಚ್ಚಿನ ಸ್ನೇಹಿತರೆ. ನಾವು ಕುಡಿದೇನು ರೀ. ಬನ್ನಿ ಸ್ನೇಹಿತರೆ ಚಪಾತಿ ಮಾಡಾಗ ಮತ್ತೆ ಸಿಗ್ತೀನಿ. ನಂದು ಜಾಕ ಆಗೈತೆ ರೀ. ಇವಾಗ ಪೂಜೆ ಮಾಡ್ಬೇಕಂದ್ಯಾ ಪೂಜೆ ಮಾಡಿಲ್ರಿ ನಾ. ಇವತ್ತು ಆಯ್ತಾ ಸ್ನೇಹಿತರೆ. ಅವ್ರಿಗೆ ಚಪಾತಿ ಮಾಡಿ ಮುತ್ಯಾಗ ಹುಡ್ರಿಗೆ ಊಟ ಮಾಡಿಸಿ ಆಮೇಲೆ ಪೂಜೆ ಮಾಡ್ತೀನಿ ನೋಡಿ. ಟೈಮು 9:10 ಆಗೈತೆ ರೀ. ಶ್ರಾವಣಿ ಕರ್ಕೊಂಬರ್ಬೇಕು. ಕರ್ಕೊಂಬಂದು ಚಪಾತಿ ಮಾಡಿ ಉಣಿಸಿ ಬಿಟ್ಟನೆ ಅಡ್ಯಾಡಕ್ಕೆ ಹೋಗ್ತಾರೆ ಸ್ನೇಹಿತರೆ. ಚಪಾತಿನ ರೆಡಿ ಅದು ನಾ ಬೈಬೇಕ್ರಿ. ಅದು ಸಾಂಬಾರು ಕಾಸಕ್ಕೆ ಇಟ್ಟು ಸ್ನೇಹಿತರೆ ಊಟ ಮಾಡ್ತೀನಿ ರೀ. ಈ ಬಿಸಿ ನಾವು ಕೊಡ್ಬೇಕು ನೋಡಿರಿ ಊಟ ಅಡುಗೆ ಮಾಡಿ. ಹೆಲ್ತ್ ಪ್ರಾಬ್ಲಮ್ ಅಂತ ಇನ್ನೇ ಒಬ್ಬರು ಬಂದಿದ್ರು ಸ್ನೇಹಿತರೆ. ಏನು ಮಾಡೋದು ಹೇಳಿ. ಎಲ್ಲರೂ ಅದೇ ಥರ ಇರಲ್ಲ. ದೇವ್ರು ಇಟ್ಟಂಗೆ ಇಡ್ಬೇಕು ಸ್ನೇಹಿತರೆ. ಒಬ್ಬೊಬ್ರಿಗೆ ಒಂದೊಂದು ಥರ ಇರ್ತಾನೆ. ನಮಗೊಂದು ಥರ ಇಟ್ಟು ಅವ್ರಿಗೆ ಒಂದು ಥರ ಇಟ್ಟಿರ್ತಾನೆ. ಅದಕ್ಕೆ ಯಾಕೆ ಬೇಜಾರು ಮಾಡ್ಕೊಳೋದ್ರಿ ಸ್ನೇಹಿತರೆ. ಚಪಾತಿ ಮಾಡೋದು ಆಯಿತು. ಮೊನ್ನೆ ಕರ್ದು ಎಣ್ಣೆ ಇತ್ತು ರೀ. ಬಜ್ಜಿ ಮಾಡಿದ್ದೆ ಮೊನ್ನೆ 7 ಅದೇ ಎಣ್ಣೆ ಚಪಾತಿಗೆ ಹಚ್ತೀನಿ ರೀ. ಯಾವುದು ವೇಸ್ಟ್ ಮಾಡಿ ನೋಡಿ. ಯಾಕಂದರೆ ದೀಪ ಹಚ್ಚೋಕ್ಕೂ ಬರಲ್ಲ ರೀ, ಅಡುಗೆ ಮಾಡೋಕ್ಕೂ ಬರಲ್ಲ. ಚಪಾತಿಗೆ ಹಚ್ಚಿ ಮಾಡಿ ಕರ್ದು ಎಣ್ಣೆ ಇರ್ತೈತೆ ಚಪಾತಿ ನಡಿತೈತೆ. ಹಚ್ಚಿಬಿಡ್ತೀವಿ ಸ್ನೇಹಿತರೆ. ಈ ಕಡೆ ಚಪಾತಿ ರೆಡಿ ಆಗ್ಯಾವು. ನಾ ಎಣ್ಣೆ ಹಚ್ಚಿಲ್ಲ ರೀ. ನನಗೆ ಉಣ್ಣಾಕೆ ಮಾಡಿನಲ್ಲ. ಯಾಕಂದ್ರೆ
ವೇಟ್ ಕಮ್ಮಿ ಮಾಡ್ಬೇಕಂತ ಸ್ನೇಹಿತರೆ, ಏನಾಗುತ್ತೆ ಎಲ್ಲ ಗೊತ್ತಿಲ್ಲ. ವೇಟ್ ಯಾಕೆ ಬರ್ತಕ್ಕ ನಿನಗೆ, ಜಾಸ್ತಿ ಕೆಲಸ ಮಾಡ್ತೀರಿ ಯಾಕೆ ಬರ್ತಾ ಅಂತಾರೆ, ಅದು ಗೊತ್ತಿಲ್ಲ ಸ್ನೇಹಿತರೆ. ಮಕ್ಳು ಊಟ ಮಾಡಾಕತ್ತಾರ ನೋಡಿ, ಶ್ರಾವಣಿ ಮೊಸರು ಹಾಕೊಂಡು ಹಾಕತ್ತಾಳ. ಹಾಕಿದ ಸಲ ಮೊಸರು ತಂದಂಗೆ ಆತ್ರಿ. ಹಾಲು ಬಾದಾಮಿ ಹಾಲು ಕೊಡ್ದಾನ್ರಿ. ಇವ ಪಲ್ಯವೂ ಅಲ್ಲ ಅಂತ ಮೊಸರು ಅಲ್ಲ ಅಂತ ಸಾಂಬಾರು ಬೇಕಂತ್ರಿ. ಮುತ್ಯ ಮೊಮ್ಮಗ ಸಾಂಬಾರು ಇದ್ರೆ ಮುಗಿದ್ರಿ, ನಮ್ಮ ತಾಯಿ ಮಗಳಿಗೆ ಪಲ್ಯ ಇದ್ರೆ ಮುಗಿ ಸ್ನೇಹಿತರೆ. ಪಲ್ಯ ಮೊಸರು ಉಣ್ತೀವಿ ನಾವು. ಹೆಂಗ್ಯಾಕೋ ಹಂಗ್ಯಾಕೆ ಮಾಡಿ ಅಪ್ಪ ಅಪ್ಪ ಹಂಗ್ಯಾಕೆ ಮಾಡಿ ಹೇಳು. ಹ್ಞೂ ಊಟ ಮಾ ಸ್ನೇಹಿತರೆ. ಮಂದಿ ಹೆಂಗಿದ್ರು ಒಂದು ಹೊಟ್ಟೆ ಕಿಚ್ಚೋಡಿ. ಯಾಕಂತ ಈ ಮಾತಂದ್ರೇನ್ರಿ ಹೇಳ್ತೀನಿ ರೀ ನಿಮ್ಗೆ. ಪಲ್ಯ ಮೊಸರು ತಾಮ ಬನ್ನಿ ಸ್ನೇಹಿತರೆ. 10-8 ನಿಮಿಷ ಆಗೈತೆ. ನನಗೂ ಒಟ್ಟು ಹಸು ಆಗೈತೆ ನೋಡಿ. ಯಾಕೆ ಚಪಾತಿ ಮಾಡೋಣ ಬಿಸಿ ಬಿಸಿ ನೋಡಿ. ನಮ್ಮ ಶ್ರವಣ ಹೆಲ್ಪ್ ಮಾಡ್ತಾನ್ರಿ, ಊಟಕ್ಕೆ ಕೊಡ್ತಾರೆ ನೋಡಿ ನನಗೆ. ನೀವು ಉಣ್ಣೋಗು. ಹಾಂ ನೀವು ಉಣ್ಣೋಗ ಇದ್ರಾಗ ಉಂತೀನ, ನೀವು ಉಣ್ಣು ಊಟ ಮಾಡಿ ಇದನ್ನಕ್ಕ ಉಣ್ಣು ಸ್ನೇಹಿತರೆ. ಊಟ ಮಾಡಿ ಎಲ್ಲ ಮುಚ್ಚಿಟ್ಟು ನಿಮಗೆ ಹೇಳ್ತೀನಿ ರೀ ಯಾಕೆ ಜನ ಹೊಟ್ಟೆ ಕಿಚ್ಚಿ ಅಂತ. ಎದ್ರ ಸಲಾಗಂತ ನೋಡಿರಿ. ಏನು ರೀ ಜನಗಳು ಹೆಂಗಿದ್ರು ಮಾತಂತಾರೆ. ಅಲ್ಲೆಲ್ಲ ನಾಲಿಗೆ ಅಂತೇಳಿ ಮಾತಾಡಬಾರ್ದು ಸ್ನೇಹಿತರೆ. ವಿಚಾರ ಮಾಡ್ಬೇಕಿಂದ ಮುಂದೆ ಏನೋ ಅಲ್ಲೆಲ್ಲ ಅಲ್ಲಿ ಮಾತಾಡಿದ್ರು ಒಂದು ಸ್ವಲ್ಪ ನಿಯತ್ತಾಗಿರ್ಬೇಕು ರೀ ಮಾತುಗಳು. ಅದು ಯಾಕೆ ಅನ್ನೋದು ಊಟ ಮಾಡಿ ಹೇಳ್ತೀನಿ ರೀ ನಿಮ್ಗೆ. ಇವ್ರದಂಗೆ ಗಲಾಟೆ ಐತೆ. ಇವಾಗೆಲ್ಲ ಹುಷಾರು ತಪ್ಪೋದು ಕಾಮನ್ ರೀ ಮಕ್ಕಳಿಗೆ. ನನ್ನ ಮಕ್ಳಿಗೆ ಹುಷಾರು ತಪ್ಪಿಲ್ಲ ಅಂತ ಅವ್ರು ಚಿಂತ್ರಿ. ಅದನ್ನು ಹೇಳ್ತೀನಿ ರೀ. ಯಾರಂದರು ಏನಂದರು ಯಾಕಂದ್ರು ಊಟ ಮಾಡ್ತೀನಿ ರೀ. ಊಟ ಮಾಡಿ ಹೇಳ್ತೀನಿ ನಿಮಗೆ. ಊಟ ಮಾಡಿ ಕ್ಲೀನ್ ಮಾಡಿ ಸಾಂಬಾರು ಕಸ ಕಿಟ್ನಿ ಹಾಕೊಂಡು ಹೇಳ್ತೀನಿ ರೀ ನಿಮಗೆ. ಸ್ನೇಹಿತರೆ ಎಲ್ಲ ಬಾಂಡೆ ಮುಂಜಾನೆ ತಿಕ್ಕಿದ್ವಿ ರೀ. ನಾ ಬಾಂಡೆ ಅದಾವು, ಬಟ್ಟೆ ಅದಾವ್ರಿ. ನಾ ಒಗಿಬೇಕು ರೀ ಬಾಂಡೆ. ಇದು ಬಟ್ಟೆ ಒಗಿಬೇಕು, ಅಷ್ಟು ಬಾಂಡೆ ತಿಕ್ಕಬೇಕು ಅಂತೇಳಿ ಹಾಲು ಕಸಕ್ಕಿಟ್ಟಿದ್ದೀನಿ ರೀ. ಇವಿಸ್ ಕಾಸಿ ಎತ್ತಿಟ್ರಂತೆ ಕಸಕ್ಕಿಟ್ಟು ಸ್ನೇಹಿತರೆ. ನಾನು ತಗದು ನೋಡ್ರಿ ಇಲ್ಲಿ ಹಾಲೆಲ್ಲ ಚೆಲ್ಬಿಟ್ಟ. ಮತ್ತೆ ಮಾಡಿದ್ರಿ. ಒಂದಿಟ್ಟು ಫೋನ್ಯಾಗ ಸ್ವಲ್ಪ ಗಮನ ಕೊಟ್ಟಿನಿ ರೀ. ಈ ಕಡೆ ಗಮನ ಕೊಡ್ದಲ್ಲ. ದ್ಯಾಸ ಇಲ್ರಿ, ಅದು ದ್ಯಾಸ ಇತ್ತಂದ್ರೆ ಫೋನ್ಯಾಗ ಮಾತಾಡ್ಕೋತಾನೆ ಬಂದು ಮಾಡ್ತಿದ್ದೆ ಸ್ನೇಹಿತರೆ. ದ್ಯಾಸ ಇಲ್ಲ, ಹಿಂಗಾಗುತ್ತೆ ನೋಡಿ. ಏನೋ ಅವ್ರು ಪವನ್ನೇ ಮಾತಾಡ್ಕೋತಾನೆ ಅಷ್ಟು ಮನೆ ಕ್ಲೀನ್ ಮಾಡಿದೆ. ಕುಂದ್ರಲ್ರಿ ಮತ್ತು ಪಾಪ ಅವರು ನಮಗೋಸ್ಕರ ಕಾಳಜಿ ಮಾಡಿ ಪ್ರೀತಿಗೆ ಅಂತ ಫೋನ್ ಹಚ್ಚಿರ್ತಾರೆ ಸಿಸ್ಟರ್ಗಳು. ಸ್ವಲ್ಪ ಮಾತಾಡ್ಲಿಕ್ಕಂದು ಹೆಂಗಾಗತ್ತೆ ರೀ ಪಾಪ. ಒಳ್ಳೆ ಬುದ್ಧಿ ಹೇಳ್ತಾರೆ ರೀ. ಹಚ್ಚಿದ್ರೆ ಹಿಂಗೆ ಮಾಡಿರಿ ಈ ಥರ ಮಾಡಿರಿ. ಯಾಕಂದ್ರೆ ನಮಗೆ ಗೊತ್ತಿಲ್ಲಾರ್ದು ಅವ್ರಿಗೆ ಗೊತ್ತಿರ್ತೀರಿ, ಅವ್ರಿಗೆ ಗೊತ್ತಿಲ್ಲಾರ್ದು ನಮಗೆ ಗೊತ್ತಿರುತ್ತೆ. ನಮ್ಮದಿಟ್ಟು ಹಂಚ್ಕೋಬೇಕು, ಅವ್ರದ್ದು ಹಂಚ್ಕೊಂಡ್ರೆ ಅಲ್ಲೋ ಮನಸ್ಸು ಫ್ರೆಶ್ ಆಗುತ್ತೆ ಸ್ನೇಹಿತರೆ. ಅಂತೆ ಮಾತಾಡಕತ್ತೀನಿ ಬಿಡ್ರಿ. ಅವ್ರು ಕೂಡ ಪಾಪ ಹಾಲಕ್ಕೆ ಬಂದವ್ರು ಫೋನ ಕಟ್ ಮಾಡಿಬಿಟ್ರಾರ. ಇದನ್ನು ಕ್ಲೀನ್ ಮಾಡಿ ಬಟ್ಟೆ ಒಗೆದು ಹಾಕಿ ಬಾಂಡೆ ತಿಕ್ಕಿ ಮತ್ತೆ ಸಿಗ್ತೀವಿ ಸ್ನೇಹಿತರೆ. ಈ ಥರ ಆಯ್ತು ನೋಡಿರಿ. ಈ ಥರ ಐತೆ ರೀ ಮನೆ. ನಿಂಡಿ ಕಲಸನ್ಯಾಗ ಕಾಲು ಬಿದ್ದ ಸ್ನೇಹಿತರೆ. ಕಾಸಿಟ್ರೆ ಸೇರಿ ಆಯ್ತು ಬಿಡ ನಾ ಮಾಡೇನಿ ರೀ. ನನಗೆ ಸೇರಿ ಮಾಡ್ತೀವಿ. ಸ್ವಲ್ಪ ಬಾಂಡೆ ಅದಾವ್ರಿ. ಎಲ್ಲರದ್ದು ಊಟ ಆಗೈತೆ. ಶ್ರವಣಕುಮಾರ್ ಆಡಕ್ಕೆ ಹೋಗ್ಯಾರ. ಬಟ್ಟೆ ತೋರಿಸಿ ನೀರು ತುಂಬಿಟ್ಟಾಡ್ರಿ ಶ್ರವಣಿ. ಆಕಿನೇ ಬಟ್ಟೆ ತೋರ್ಸಾಳ, ಆಕಿನೇ ನೀರು ತುಂಬ್ಯಾಡ್ರಿ. ನಾನು ಏನೂ ಮಾಡಿಲ್ಲ. ಈಗ ಇಷ್ಟು ಬಾಂಡೆ ತಿಕ್ಕಿ ಬಟ್ಟೆ ಹೋಗಿ ಹಾಕಿಬಿಡ್ತೀನಿ ರೀ. ಹಾಕೋ ತಂಡು ಹಾಕತ್ತೈತಿ ರೀ. ಥಂಡಿ ನೆಗಡಿ ಕೆಮ್ಮ ಮಿಕ್ಕೈತಿ ಸ್ನೇಹಿತರೆ. ಒಂದು ಸಲ ನೆಚ್ಕೊಂಬರ್ಬೇಕು ರೀ. ಏನು ಮಾಡೋ ಸ್ನೇಹಿತರೆ. ಬರ್ರಿ ಮತ್ತೆ ಸಿಗ್ತೀನಿ ರೀ ನಿಮಗೆ. ಕ್ಲೀನಿ ಮಾಡಿಲ್ಲ ನೋಡಿ ಸ್ನೇಹಿತರೆ. ಹಿಂದೆ ಬಟ್ಟೆ ಬಾಂಡೆ ಎಲ್ಲ ಕ್ಲೀನ್ ಆಯ್ತು ರೀ. ಎಲ್ಲ ಕ್ಲೀನ್ ಮಾಡ್ಕೊಂಡು ಕಸ ಗುಡಿಸ್ಬೇಕಂದೆ. ಆದ್ರೆ ಕಸ ಏನಿಲ್ಲ ರೀ, ಕ್ಲೀನ್ ಐತೆ. ಯಾವಾಗಾಗುತ್ತೆ ಅವಾಗ ಗುಡಿಸ್ಬಿಡ್ತೀನಿ ರೀ. ಇವಾಗ ಅನ್ನಲ್ಲ ನೋಡಿ. ಬೀರಪ್ಪ ಮುತ್ಯಂಗ ಗುಡಿ ಹೆಂಗೈತೆ. ಫುಲ್ ಥಂಡಿ ರೀ. ಜ್ವರ ನೆಗಡಿ ಕೆಮ್ಮ ಮಿಕ್ಬಿಟ್ಟೈತೆ ರೀ. ಇದು ಏನೋ ಜಡ್ಡು ಬರುವ ಲಕ್ಷಣಗಳು ಸ್ನೇಹಿತರೆ. ಇದು ಹೋಗಿ ಒಂದು ಸಲ ನೆಚ್ಕೊಂಬರ್ತೀನಿ. ಇಷ್ಟು ಬಾಂಡೆ ತೆಗಿದೆ. ಮತ್ತು ಈ ಹವಾ ಸುಮಾರು ಐತ್ರಿ. ಶ್ರಾವಣಿಗೆ ಹಚ್ಚಿಲ್ಲ ಬಾಂಡೆ ತಿಕ್ಕಕ್ಕೆ. ಮುಂಜಾನೆ ಅಕ್ಕಿ ತಿಕ್ಕ್ಯಾಳ. ಇಷ್ಟು ಅಡುಗೆ ಮಾಡೋಕ್ಕಾದ್ರೆ ಇಷ್ಟು ಸ್ವಲ್ಪ ತಿಕ್ಕೊಂಬಾರಮ್ಮ ಅಂದೆ ಅಕ್ಕಿ ತಿಕ್ಕ್ಯಾಳ. ಇವೆಲ್ಲ ನಾ ತಿಕ್ಕೀನಿ. ಮಮ್ಮಿ ನಾವು ಬಟ್ಟೆ ಗಿಟ್ಟು ಬಾಂಡೆ ತಿಕ್ತೀನಿ ತಂಡಾಗುತ್ತೆ ಬ್ಯಾಡ ಅಂತಂದು. ಇಲ್ಲವ ಅಂತೇಳಿ ಹೋಗುತ್ತಂದು ಅಲ್ಲಿ ಕಟ್ಟಿಗಿಟ್ಟು ಸ್ನೇಹಿತರೆ. ಅಟ್ಟ ಕಟ್ಟಿಗೆ ನನಗೆ ಆಳೆ ಹಸಿದ್ಲು. ಮಮ್ಮಿ ನೀವು ಮಲ್ಕೋ ರೆಸ್ಟ್ ಮಾಡು, ನಾ ಬಟ್ಟೆ ಒಣಾಕ್ತೀನಿ ಮಮ್ಮಿ ಅಂತ ಸ್ನೇಹಿತರೆ. ಫುಲ್ ತಂಡ್ರಿ ಅಕ್ಕಿ ಸದ್ ನಿಲ್ಲಕ್ಲಾಸ್ ಸ್ನೇಹಿತರೆ. ಹೆಂಗೆ ಒಣಾಕತ್ತೆ ಬರ್ರಿ ಮಗಳು ಒಳಬರ್ರಿ. ಏನು ಮಾಡೋ ಸ್ನೇಹಿತರೆ. ಇವು ಸಲ ನೆಚ್ಕೊಂಬರ್ತೀನಿ ರೀ. ಹಿಂಗೆ ಕೂತ್ರು ಮುಗ್ಯಾಳ್ರಿ. ಇವು ಇನ್ನೂ ಬಟ್ಟೆ ಎಲ್ಲ ತೆಗೆದು ಕಾಟ ಮ್ಯಾಗಿಡಮ್ಮ ಅಂತೇಳಿ ಇಲ್ಲಿ ಓದಕ್ಕೆ ಕುಂತಿದ್ರಿ. ಯಾವ ಥರ ಬರ್ದಾವೆ ಮಕ್ಕಳು ಹಂಗೆಲ್ಲ ಸ್ನೇಹಿತರೆ. ಅಷ್ಟು ಬಟ್ಟೆ ತೆಗೆದು ಇವತ್ತು ಬರು ತೊಗೊಂಡು ಉಟ್ಕೊಂಡು ನಮ್ಮಿದ್ದು ಒಣಗ್ಲಿ ಅಂತ ಬಿಟ್ಟಿದ್ದೆ. ಆಕೆಗೆ ನೆಲಗ ನಿಲ್ಕಲ್ಲ ಸ್ನೇಹಿತರೆ. ಬಟ್ಟೆ ಒಣಗಾಕತ್ತ ಬರ್ರಿ ನೋಡಿ ಸ್ನೇಹಿತರೆ. ಶ್ರಾವಣಿ ಬಟ್ಟೆ ಒಣಗಾಕತ್ತವ್ರಿ. ನಿಲ್ಕ್ಲಾರ್ಕ್ ಇಲ್ಲಿ ಕುರ್ಚೆಟ್ ಒಣಕ್ಕೆ, ಅಲ್ಲಿ ಕುರ್ಚೆಟ್ ಒಣಗಾಕತ್ತ. ಈ ಕಡೆ ಒಣಕ್ಕೆ ಬಾ, ಆಮೇಲೆ ಜಾಗ ಐತಲ್ಲ ತಾಳೆ ಒಣಾಕ್ತಿಂತ. ಒಣಕ್ಕೆ ಬರ್ತೀಯ? ನಾ ಒಣಾಕ್ಲೆ ಬಟ್ಟೆ ತುಳಿ ನೋಡಿ. ಹೊಲಸಾಗಲ್ಲ ಆಪು. ಸರಿ
ಉಸ್ರು ಬಟ್ಟೆ ಸಾ ಮಾಡ್ತಾಳೆ ಮತ್ತು ತುಳುಕಿ ಅಕ್ಕಿ ಬಟ್ಟೆ ಒಣಾಕ್ತಿನಲ್ಲ ಸ್ನೇಹಿತರೆ, ಉಷ್ಟ್ರ ಬಟ್ಟೆ ನಾನೇ ಮಡ್ಚ್ಕೊಂಡ್ಬಿಡ್ತೀನಿ. ಮುಕ್ಕೊಂಡ್ರು ಹಾಕ್ತಾರೆ ಸ್ನೇಹಿತರೆ. ಫುಲ್ ಥಂಡಿ ಜ್ವರ ಹೋಗಿ ಬಂದ್ಬಿಡ್ತು ನೋಡಿ. ಮುಂಜಾನೆ ಹೆಚ್ಚಿತ್ತು ಈ ಹವಾನ ಹಂಗೆ ಐತ್ರಿ. ಈ ಜಡ್ಡು ಬರೋ ಲಕ್ಷಣ ರೀ. ಬರ್ರಾಗ ಒಂದು ಸಲ ಹಚ್ಕೊಂಡ್ಬಿಟ್ಟನೆ ಕಮ್ಮ ಆತವ್ರಿ. ಈ ಊರಿಗೆ ಬಂದು 3 ವರ್ಷ ಆಯ್ತು ಸ್ನೇಹಿತರೆ. ನಾನು 2ನೇ ಸಲ ನೋಡಿ ದವಾಖಾನೆ ಹೋಗೋದು. ಒಂದು ಗುಳಿಗೆ ನುಂಗಲ್ಲ ಏನು ನುಂಗಲ್ಲ ಸ್ನೇಹಿತರೆ. ನನಗೆ ಜಡ್ಡು ಬರ್ತಂಗೆ ಗೊತ್ತಾಗತ್ತೆ ರೀ. ಮೈನೇ ಮೈಕೈ ನೋಯ್ದು ನೆಗಡಿ ಹೋಗ ಕಾವಾತಂಗೆ ಬರ್ತ ಸ್ನೇಹಿತರೆ. ಅದಕ್ಕೆ ಮೊಸರು ತೊಗೊಂಬಂದು ಮುಂಜಾನೆ ಶ್ರಾವಣಿ ಒಕ್ಕೊಂಬರ್ನ ಗದ್ದ ಹೊರಗೆ ಬಿಡ್ತೀರಿ. ಹಾಸಿದ್ಲು ಒಂದು ಸ್ವಲ್ಪ ಮಲ್ಕೊಂಡೆ. 12ವರೆಗೆ ಬಟ್ಟೆ ಬಂಡೆ ಆಗೈತಿ, 1:30 ಆಗೈತಿ. ಅದಕ್ಕೆ ಹೋಗಿ ನಾನು ಮುಕ್ಕೊಂಡು ರೆಡಿ ಸ್ನೇಹಿತರೆ. ಅದಕ್ಕೆ ಶ್ರಾವಣಿ ಕರ್ಕೊಂಡು ಹೋಗಿ ಸಲ ಹಚ್ಕೊಂಬರ್ತೀನಿ. ಇಷ್ಟು ಮಡಿಚಿಡ್ತೀನಿ. ಮತ್ತು ಬಂದು ಮಾಡೋದಾಗಲ್ಲ ರೀ. ಅವ್ನು ತೆಗಿ ಅಂತ ಹೇಳ್ತೀನಿ, ಆಕೆ ಕ್ಲೀನ್ ಮಾಡಿ ಅಂತ ಹೇಳ್ತೀನಿ. ನನ್ನ ಮನೆ ಒಂದು ಹೊಲಸಿರ್ಬಾರ್ದು ಹೆಂಗೆ ಸ್ನೇಹಿತರೆ. ನೀಟ್ ಮಾಡಿರ್ತೀನಿ. ಮಕ್ಳು ಇವತ್ತು ಆಯ್ತಾರಲ್ಲ ಮನ್ಯಾಗಿರ್ತಾರೆ. ಒಳಗಿಂದೆಲ್ಲ ನೀಟ್ ಐತಿ. ಯಾಕೆ ಓಪ ಹಾಕಿ ಬರ್ತೇಳಿ ಕುರ್ಚಿ ತೊಂಬಾಯವ ಸರ್ ದಾರಿ ಬಿಡು ಹಾಕಿ ಕುರ್ಚಿ ತೊಂಬರ್ತಾಳೆ. ನಿಲ್ಕ್ಲಾರ ಪಾಪ ನೀ ಬ್ಯಾಡ ಮಮ್ಮಿ ನಾ ಕುರ್ಚೆಟ್ ನಿಲ್ಕಲ್ಲೇವೋ ಬ್ಯಾಡ ಅಂತ ಅಂದಿನಿ ರೀ. ನಾನು ಕುರ್ಚೆಟ್ರ ಹಾಕ್ತೀನಿ ಮಮ್ಮಿ ಅಂತ ಬಟ್ಟೆ ಒಣ ಹಾಕಿ ನೋಡಿ. ಇರ್ಬೇಕು ರೀ ಮಕ್ಕಳು ಮನ್ಯಾಗ ಈ ಥರ ಕಾಳಜಿ ನೋಡಿ ಸ್ನೇಹಿತರೆ. ಸರ್ಕಸ್ ಮಾಡೋದಾರ ಹೇಳ್ರಿ. ಅವ್ರು ವಯಸ್ಸೇಟು ಅವ್ರು ಸರ್ಕಸ್ ಮಾಡೋದು ಹೆಂಗೆ ಅಮ್ಮ. ನೀ ಇಷ್ಟು ಕ್ಲೀನ್ ಮಾಡು ಕಾಟ. ನಾನು ಬಟ್ಟೆ ಮಾಡಿಸ್ತೀನಿ. ಅವ್ರು ಕದ ಹಾಕೋ ದವಾಖಾನಿಗೆ ಹೋಗ್ಬಾರ. ನೀವು ಮನಗಿಸಿ ಹೋಗೋಣ ಅಷ್ಟು ಕ್ಲೀನ್. ನಾವು ಹೋಗಲ್ಲ ಹೋಗೋದು ಕ್ಲೀನ್ ಮಾಡು. ನಾನು ಇದು ಮಾಡ್ತೀನಿ ಬನ್ನಿಷ್ಟೆಲ್ಲ ಕ್ಲೀನ್ ಮಾಡಿ ಇಷ್ಟು ಬಟ್ಟೆ ಮಾಡಿಸ್ತೀನಿ. ಸಿಗ್ತೀನಿ ನೋಡಿ ಸ್ನೇಹಿತರೆ. ಶ್ರಾವಣಿ ಮಾಡಿದ್ಲೆಲ್ಲ ಕ್ಲೀನ್ ಆಯಿತು. ಆಕಿನ ಕೆಲಸ ಮಾಡ್ಕೊಂಡ್ರಕ್ಕಿ ಇಲ್ಲ ನೋಡಿ ಬಟ್ಟೆ ಮಡ್ಚಿಟ್ಟು ಇದು ಹಸಿ ಐತೆ ಇದೀವಿ ಸ್ವಲ್ಪ ಒಣಾಕ್ಬೇಕಂತ ಮಡ್ಚಿದಿಲ್ಲ ಸ್ನೇಹಿತರೆ. ಇವಾಗ ಮಡ್ಚಾಕತ್ತ ನೋಡಿ ಶ್ರಾವಣ. ಯಾಕಲ್ಲ ಶ್ರಾವಣ ಅದಕ್ಕೂ ನೆಗಡಿ ಬಂದೈತೆ ರೀ. ಯಾವಾನ ಸುಮಾರು ಸ್ನೇಹಿತರೆ. ಇಷ್ಟು ಬಟ್ಟೆ ಮಡ್ಚೀನಿ ರೀ. ಅವರು ಇಷ್ಟು ಬಟ್ಟೆ ಸ್ನೇಹಿತರೆ. ನಾನು ಎಷ್ಟು ನೋಡಿ ನಾನು ಸ್ವಲ್ಪ ರೀ. ಹಾಂ ನಿನ್ನೆ ನೀರು ಒಯ್ದವ್ರು ಸ್ನೇಹಿತರೆ. ಎಲ್ಲ ಒಟ್ಟು ಕ್ಲೀನ್ ಮಾಡ್ಕೊಂಡು ಹೋಗಿದೆ. ನೀರಾಗ ಕೈ ಆಡಿ ಇವಾಗ ಇನ್ಫಾರ್ಮನ್ನು ಹೋಗೋದು ನೋಡಿ ಸ್ನೇಹಿತರೆ. ನಾಳೆ ಇಟ್ಕೊಂಡು ಹೋಗಕ್ಕೆ ಬುಧವಾರ ಶನಿವಾರ ಹಾಕ್ಕೊಂಡು ಹೋಗು. ಇವತ್ತು ತೊಗೋದೀನಿ ರೀ. ನಿನ್ನೆ ಹಾಕ್ಕೊಂಡು ಹೋಗಿದ್ಲು ಇವತ್ತು ತೊಗೋದೀನಿ ರೀ. ಕಾಲು ಕುಬ್ಸ ಅದು ಇವು ದಿನ ಹಾಕ್ಕೊಂಡು ಹೋಗಿ ಕಾಲು ಕುಬ್ಸ ಡ್ರೆಸ್ ಹೊಲ್ದಿಗೆ ಹೋಗೋದೀನಿ ರೀ. ನೋಡಿ ಸ್ನೇಹಿತರೆ ವಾರಕ್ಕೊಮ್ಮೆ ಒಗಿತೀನಿ ರೀ. ಯಾವ್ಸು ಇಲ್ಲ ಇದು 2 ಸಲ ಒಗಿತೀನಿ ಸ್ನೇಹಿತರೆ. ಯಾಕೆ 2 ದಿನಕ್ಕೊಮ್ಮೆ ಒಗ್ಯಾಕೆ ಬಿಡ್ತಾರೆ. ಹೊಲಸಾಗಿರ್ತಲ್ಲ ದಿನ ಹಾಕ್ಕೊಂಡೋಗಿ ಇವು ಇಂಥ ಡ್ರೆಸ್ ಏನೈತೆ ಇವತ್ತು ಇದು ಹಳೆ ಹೆಂಗೆ ರೀ. ಮೊದಲು ಅಲ್ಲೇ ಹಬ್ಬದೇ ಓದ್ತೀನಂದ್ರೆ ಹಳೆ ಹೆಂಗೆ ಉಷ್ಟು ಮಡ್ಚಿಟ್ಟಿನಿ ರೀ. ಉಷ್ಟು ಸಟ್ ಇಷ್ಟು ಸಟ್ ಮಾಡಿ ಶ್ರಾವಣಿನೂ ದವಾಖಾನೆ ತಯಾರಾಗ್ಯಾಡ್ರಿ. ಇನ್ನು ಕದ ಮುಚ್ಚಮ್ಮ ಪುಟ್ಟಿ ಉಸು ಬಾಂಡೆ ಒಂದ್ರಾಗಿಡು. ಕುಡಿಯಾಕೆ ನೀರು ತುಂಬ ಕಾಸು ಹಾಂ ಸ್ನೇಹಿತರೆ. ಶ್ರಾವಣ್ ಕುಮಾರ ಒಂದು ಹಾಡು ಹಾಡಕತ್ತ. ನಾನು ಇಷ್ಟು ಬಟ್ಟೆ ಸೆಟ್ ಮಾಡಿದೆ. ಅದು ಭಾಳ ಖುಷಿ ಕೊಡ್ತು. ಒಂಥರ ನಮ್ಮ ನೆಮ್ಮದಿ ಅನ್ನಿಸ್ತು ಮನಸ್ಸಿಗೆ. ಅದಕ್ಕೆ ನೀವು ಕೇಳಿ ಒಂದು ಸ್ವಲ್ಪ ಖುಷಿ ಪಡ್ತಾರೆ ಅಂತೇಳಿ ಬಾಲ್ಯದ ನೆನಪು ಮರಳಿ ಬರ್ಸ್ತಾ ನೋಡಿ. ಶ್ರಾವಣ ಅಂಗಡಿಗೆ ಹೋತಲ್ಲ ಬಾಪ ಆಡ್ಬಾ ಮುಂದಕ್ಕತ್ತ ಬಾ ಟ್ಯಾಪ್ ಗಡಗಡ ಸುದ್ದಿ ನಮ್ಮ ಶಾಲೆ ಇರನ ಚಾ ಕುಡಿ ಬ್ಯಾಡಂದನ ನೀರ್ ಕುಡಿ ಅಂದನ ಊಟ ಉಂಡಂದನ ಕುಸ್ತಿ ಆಡಂದನ ಸಾಲಿ ಕಲಿಬೇಡಂದನ ಬಾ ಇತರೆ ಶ್ರಾವಣ ಆಡಿದ ಈಕ ನಾನು ಆಡ್ತೀನಿ ಈಕಿನ ಆಶಯ ಯಾಕೆ ಇದೆ ತಿರಸ್ಕರಿಸಿದ್ರಿ. ಒಂದು ಸ್ವಲ್ಪ ಬೋರಿಂಗ್ ಆದರೂ ಕ್ಷಮೆ ಇಲ್ಲಿ ಸ್ನೇಹಿತರೆ. ಇವತ್ತು ಆಯ್ತಾ ಇಲ್ಲ ಸಂಡೇ ಮಕ್ಕಳದು ಒಂದು ಸ್ವಲ್ಪ ವಿಡಿಯೋ ಮಾಡ್ಕೊತೀನಿ. ಆಡಮ್ಮ ಏನು ಆಡ್ತಿ? ಚಾ ಕುಡಿ ಬ್ಯಾಡಂದಾನ ನೀರ್ ಕುಡಿ ಅಂದಾನ ಚಜಿಕ ಉಂಡಂದಾನ ಕುಸ್ತಿ ಆಡಂದಾನ. ಹೌದನ ಕರೆಂಟ್ ಬಂದು ನೋಡಿ ಕರೆಕ್ಟ್ ಇಲ್ಲ ನೋಡಿ ಸ್ನೇಹಿತರೆ. ಎಲ್ಲ ಕ್ಲೀನ್ ಆಗೈತಿ. ದವಾಖಾನೆ ಕರ್ಕೊಂಡು ಹೋಗ್ತಿರೋ ನಿಂಗೆ ಬರೀ ಹಿಂಗೆ ಹೇಳ್ತಿರೋ? ಎಲ್ಲಿ ಸಲ ನೆಚ್ಕೊಂಬರ್ನ ಹೋಗಿ ಮುಂಜಾನೆ ಜ್ವರ ಹೆಂಗದಮ್ಮ ಮೈಯಾಗಿ ನೋಡು. ಹಂಗಂದ್ರೆ ಕರೆಂಟ್ ಬಂದ ಏನದು ಹಂಗೆ ಯಾಕೆ ಮಾಡಕತ್ತಿ ಅಪ್ಪಾಜಿ? ಹಾಂ ನೋಡಿ ಸ್ನೇಹಿತರೆ. ಯಾವಾಗಾರ ಹೊತ್ತು ಮನಿಗೊಮ್ಮೆ ಕರೆಂಟ್ ಹೋದ್ದಲ್ಲ ನಾನು ಒಂದು ಸ್ವಲ್ಪ ಹೆಂಗೆ ಮಾಡ್ತೀನಿ ಶ್ರವಣಿ. ನಾನು ಕರೆಂಟ್ ಬಂದಂದ್ರೆ ನಾ ಮಾಡ್ತೀನಿ ರೀ. ಅದು ನಮ್ಮ ಶ್ರಾವಣ ನಮ್ಮ ತಾಯಿದೇರು ಹೆಂಗೆ ಮಾಡ್ತೀವಿ ನಾವು ಹೆಂಗೆ ಇರ್ತೀವಿ ಅದನ್ನು ನಮ್ಮ ಮಕ್ಕಳು ಕಲಿತಾರೆ. ಹೆಂಗೆ ಮಾಡಿದ್ಮೇಲೆ ಕರೆಂಟ್ ಬರ್ನ ನಾನು ಇವತ್ತು ನಾ ಮಾಡಿದ್ದೀನಿ ರೀ. ಇನ್ನೇಗ ನಾನು ಹಿಂಗೆ ಮಾಡಿದ್ದೀನಿ ರೀ. ಕರೆಂಟ್ ಬಂದಂದ್ರೆ ಅದು ರೂಢ ಅಂತ ಏನು ಹಳ್ಳಿ ಕಡೆ ಗೊತ್ತಿಲ್ಲ. ಹೌದೌದು ಹಿರಿಯ ಅಕ್ಕನ ಚಾಳಿ ಹಾಂ ಜಾನಿ ಇದು ಅರ್ಥ ಆಯ್ತಾ?
ಶಾಸ್ತ್ರ ಐತೆ ಸ್ನೇಹಿತರೆ ಎಲ್ಲ ಕ್ಲೀನ್ ಆಯ್ತಾವೆ. 2 ಓಡ್ನಿ 1 ಟವಲ್ ಬೈತೆ. ನಾ ಮುಕ್ಕೋತೀನಿ ನೀ ಮುಕ್ಕೋತೀನಿ ಹಚ್ಕೊಂಡು ನಾನು ತೊಗೊಂಡ್ರಿ ಯಾರು ಮುಕ್ಕೋಲಿಲ್ಲ, ನನ್ನ ಮನೆಗಿಸಿದ್ರಿ ಅವರು. ಏನೋ ಸ್ನೇಹಿತರೆ ಇವತ್ತು ಯಾಕೋ ಜಡ್ ಬಂತು, ನಿಮಗೊಂದು ಏನೋ ಹೇಳ್ಬೇಕಂದ್ಯಾ ಅದನ್ನು ಹೇಳ್ತೀನಿ ರೀ ನಿಮ್ಗೆ. ನೋಡಿ ಎಲ್ಲ ಅಟ್ಟನೂ ಕ್ಲೀನ್ ಆಗೈತಿ, ಬಟ್ಟೆನ ಅದೊಂದು ಆತ್ರಿ. ಮತ್ತು ಬಂದು ಅವ್ನು ನಾಳೆ ಮಾಡಿಸ್ತೀವಿ ಸ್ನೇಹಿತರೆ. ಬನ್ನಿ ಅಡುಗೆ ಮನೆ ಎಲ್ಲ ಕ್ಲೀನ್ ಐತ್ರಿ. ಪೂಜೆ ಯಾವ ಥರ ಮಾಡಿ ಅಂತ ನೋಡ್ಕೊಂಬನ್ನಿ ಸ್ನೇಹಿತರೆ. ಇವತ್ತು ಆಯ್ತಾರಲ್ರಿ ಮನೆ ದೇವ್ರು ವಾಶ್ ಸ್ನೇಹಿತರೆ. ಪೂಜೆನೂ ಶಿಫ್ಟ್ ಮಾಡಿ ನೋಡಿ, ದೇವ್ರ ತಿಕ್ಕೊಂಡು ಬನ್ನಿ ಸ್ನೇಹಿತರೆ. ಪೂಜೆ ಈ ಥರ ಮಾಡೀನಿ, ದೇವ್ರು ಹೋಗಿ ಬರ್ತಾರೆ. ಜಡ್ ಬರೋದ್ರಿ ಮನುಷ್ಯರು ಬರಲ್ಲ ಮರಕ್ಕೆ ಬರ್ತೀವಿ ಸ್ನೇಹಿತರೆ. ಮನುಷ್ಯರಿಗೆ ಬರೋದು ಯಾವುದೇ ಕಷ್ಟ ಆಗಲಿ ಮನುಷ್ಯರಿಗೆ ಬರಲ್ಲ ಮರಕ್ಕೆ ಬರಲ್ಲ ಸ್ನೇಹಿತರೆ. ಕಷ್ಟ ಬರುತ್ತೆ ಅಂತ ಕೂಗಬೇಡಿ, ಇದು ಒಂದೇ ಮಾತ್ರಿ. ನಾನು ಅದಕ್ಕೆ ಪರಿಹಾರ ಹುಡ್ಕಾಡ್ಬೇಕ್ರಿ. ಯಾವ ಕಷ್ಟ ಬರುತ್ತೆ ನೋಡಿ ಅದಕ್ಕೆ ಪರಿಹಾರ ಹುಡ್ಕೊಂಡು ಪರಿಹಾರ ಮಾಡಿದ್ರೆ ಬರ್ತ ಸ್ನೇಹಿತರೆ. ನೋಡಿ ಸ್ನೇಹಿತರೆ ಇಲ್ಲಿ ದವಾಖಾನೆ ಬಂದೀನಿ. ಇದು ನಮ್ಮ ಊರಲ್ಲಿ ಮನೆ ಒಳಗೆ ನೋಡ್ತಾರೆ ಸ್ನೇಹಿತರೆ. ಸುತ್ತೊಂದು 10-11 ಹಳ್ಳಿಯರು ಬರ್ತಾರಂತಲೇ ಹೇಳ್ಬೋದು ಈ ದವಾಖಾನೆಗೆ. ಅದ್ರ ಚಲೋ ಕೈಗೂನ ಚಲೋ ಐತ್ರಿ ದಾದಾರ್ದು. ಮತ್ತು ಸ್ನೇಹಿತರೆ ನನಗೂ ಸಲಾನ್ ಹಚ್ಚಾರ, ಜ್ವರ ಭಾಳ ಅದಾವಂತ. 135 ಜ್ವರ ಅದಾವ ಸ್ನೇಹಿತರೆ. ನೋಡಿ ಸ್ನೇಹಿತರೆ ಸಲಾನ್ ಹಚ್ಚಾರ, ಜ್ವರ ಭಾಳ ಅದಾವಂತ. ಇದೊಂದು ಸಣ್ಣ ಸಲಾನ್ ಹಚ್ಚಿ ಜ್ವರ ಕಮ್ಮಿ ಮಾಡಿ 2 ಗುಳಿಗೆ ಕೊಟ್ಟಾರಿ. ಮತ್ತು ನೋಡಿ ಅಲ್ಲಿ ಸಲಾನಿ ಬರೀ ಸಲಾನಿ ಹಚ್ಚು ಜ್ವರ, ಮಕ್ಳಿಗೂ ಜ್ವರ ಎಲ್ಲ. ಈ ಅಕ್ಕೋರಿಗೆ ಸಲಾನಿ ಹಚ್ಬೇಕು ರೀ. ಇನ್ನೊಬ್ರು ಒಳಗೆ ಪೇಷಂಟ್ ಒಳಗೆ ಐತ್ರಿ ಒಬ್ಬರು ದಾದಾರು ಅಣ್ಣ ಮಹೇಶ್ ಅಣ್ಣ ಅಂತಾರಲ್ಲ ಮಗ ರೀ, ನೋಡ್ತಾರೆ ಚಲೋ ನೋಡ್ತಾರೆ ಸ್ನೇಹಿತರೆ. ಮತ್ತು ಇನ್ನೊಂದು ಸಲಾನಿ ಹಚ್ಚಾರ ನೋಡಿ ಇಲ್ಲೇ. ಇದು 2ನೇ ಸಲಾನಿ ಸ್ನೇಹಿತರೆ. ಇದ್ರಾಗ ಟ್ಯೂಬ್ ಮಾಡ್ಯಾರಿ. ಯಾಕಂದ್ರೆ ಅವು ಟ್ಯೂಬು ಕೊಟ್ರಂದ್ರೆ 1ನೇ ಸಲಾನಿದಾಗ ಕೊಡಕ್ಕೆ ಬರಲ್ಲ ರೀ. ಜ್ವರ ಕಮ್ಮಿ ಮಾಡಿ 2ನೇ ಸಲಾನಿ ಹಚ್ಚಿ ಟ್ಯೂಬ್ ಕೊಡ್ತಾರೆ. 3 ಮಂದಿ ರೀ. ನನ್ನ ನಡ್ಬರ್ಕರಿ ಆ ಕಡೊಬ್ರು ಈ ಕಡೊಬ್ರು ಮಕ್ಳಿದ್ರು 2 ಸ್ನೇಹಿತರೆ. ಸಿಕ್ಕಾಪಟ್ಟೆ ಜ್ವರ. ಇದು ನಮ್ಮ ಊರು ಬಂದು ನಮ್ಮ ಊರಾಗ ಶರಣ ಮುತ್ಯಂಗ ಗುಡಿ ಅಂತ ಸ್ನೇಹಿತರೆ. ಶರಣ ಮುತ್ಯಂಗ ಗುಡಿ ಮುಂದೆನೇ ಅವ್ರ ದವಾಖಾನೆ ಗುಡಿ ಇದು ಐತ್ರಿ, ದವಾಖಾನೆ ಐತೆ. ಅದಕ್ಕೆ ಇಲ್ಲೇ ಒಂದು ಸ್ವಲ್ಪ ಬಂದಿವಲ್ಲಂತೆ ಸಾಮಾಡಿ ಹೋದೆ. ಶ್ರಾವಣಿ ವಿಡಿಯೋ ಮಾಡ್ಕೊಂಬಂದಾರ್ರಿ. ಈ ದೇವ್ರದು ಸಿಕ್ಕಾಪಟ್ಟೆ ಶಕ್ತಿಶಾಲಿ ದೇವ್ರು ಅಂತ ಹೇಳ್ಬೋದು ಸ್ನೇಹಿತರೆ. ಯಾರಿಗೆ ಏನಲ್ರಿ ಏನು ಪತ್ತೆ ಇರಲ್ಲ ಸ್ನೇಹಿತರೆ. ಸರಪಣಿ ಮತ್ತು ಇಂಥವು ಗಡ್ಡಿ ಇಂಥವು ಗುಳ್ಳಿ ಇಂಥವು ಶಂಖದಾಳ ಮತ್ತು ಏನೋ ಆತ ಸ್ನೇಹಿತರೆ. ಅವಕ್ಕೆ ಮಾತ್ರ ಸೂಪರ್ ನೋಡಿ ಸ್ನೇಹಿತರೆ. ಎಲ್ಲ ಇದು ಆಗುತ್ತೆ ರೀ. 3 ದಿನ ಬಂದು 3ನೇ ದಿನ ಕಾಯಿ ಹೊಡ್ಕೊಂಡು ಹೋಗ್ಬಿಟ್ರೆ ಮುಗೀತು ರೀ. ಸರಪಣಿ ಆದ್ರೆ ಎಲ್ಲೆಲ್ಲ ತೋರಿಸಿದ್ರು ಕಮ್ಮಿ ಆಗಲ್ಲ. ಸರಪಣಿ ಅಂತಾರೆ. ಮತ್ತು ಗಂಟ ಗಸರ ಮತ್ತು ಶಂಖದಾಳ ಇವು ಹಿಂಗೆ ಗುಳ್ಳಿ ನರ್ಲಿ ಅಂತಾವು ಹಿಂಗೆ ಕುತಿ ಪತಿ ಬಾತ್ರ ಇದಕ್ಕೆ ಮಾತ್ರ ಭಾರಿ ಚಲೋ ರೀ. ಇದು ದೇವಸ್ಥಾನ ಏನಿಲ್ಲ ಸ್ನೇಹಿತರೆ. ಬರೋದು 2 ವಿಭೂತಿ ಮೇನ್ ರೀ ಇಲ್ಲಿ ತರೋದು. ವಿಭೂತಿ ತಂದು 3 ಸುತ್ತು ಹಾಕಿ 3 ಸುತ್ತು ಹಾಕೇರಿ ಮುತ್ಯಂಗ ಕಟ್ಟಿ ಅಂತಾರೆ. ಇದು ಶರಣ ಮುತ್ಯಂಗ ಕಟ್ಟಿ 4 ತಾಡು ಮುತ್ಯವ್ರು ಬಂದು ನೆನೆಸ್ಯಾರ ಅಂತ ನೋಡ್ರಿ ಇಲ್ಲೇ. ಆದ್ರೆ ಎಷ್ಟು ಜನ ಬರ್ತು ಗೊತ್ತಾ ಸ್ನೇಹಿತರೆ. ಗುರುವಾರ ಆಯ್ತಾರ ಮಾತ್ರ ಮುಂಜಾನೆ ಕಾಡಾಗ ಸಂದಿರಲ್ಲ ಅಷ್ಟು ಜನ ಇರುತ್ತಾ. ಅದಕ್ಕೆ ನೀವು ಕೂಡ ಬಂದು ಏನಾದ್ರು ಹಂಗಿತ್ತಂದ್ರೆ ಬರ್ಬೋದು ಸ್ನೇಹಿತರೆ. ಇದು ನಮ್ಮ ಊರಲ್ಲಿ ಇದೆ ಸ್ನೇಹಿತರೆ. ನಮ್ಮೂರು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೈತೆ ಅಂತ ಹೇಳ್ತೀನಿ. ಗೊತ್ತಿಲ್ಲರವರು ನೀವು ಏನೋ ಬರೋರಿದ್ರೆ ನನಗೆ ಹೇಳ್ರಿ, ನಾನು ವಾಟ್ಸಪ್ ನಂಬರ್ಕರ ಹೇಳ್ರಿ. ಬರಾಕತ್ತಿ ಸ್ನೇಹಿತರೆ. ಬೇಕಾದ್ರೆ ದೂರ ಇದ್ದವ್ರು ಇಲ್ಲಿ ಬಂದು ದೇವ್ರ ದರ್ಶನ ತೊಗೊಂಡು ಹೋಗಕತ್ರಿ ಸ್ನೇಹಿತರೆ. ದವಾಖಾನಿಗೆ ಹೋಗಿ ಬಂದೀನಿ. ಕರಿಕಿ ಗಿಡ ಹಿಡ್ದಿದ್ದ ಸ್ನೇಹಿತರೆ. ಕರಿಕಿ ಹಾಕ್ಬೇಕಂತ. ಯಾಕೆ ಹಾಕ್ಬೇಕಂತಿ ಕರಿಕಿ ಅಲ್ಲಮ್ಮ ಯಾಕ? ಹಾಂ ಹಾಂ ಹೌದಾ? ಹೌದು. ಸೋಸ್ ಕೊಡಾಕತ್ತಾಳ್ರಿ ನಮ್ಮ ಅತ್ತಿ. ಹಂಗಂದ್ರೆ ಹಾಕಿಬಿಡ್ತಾ. ಈ ದವಾಖಾನಿಗೆ ಹೋಗಿ ಬಂದು ನಾನು ಕೂಡ. ಶ್ರಾವಣಿ ಹಾಕ್ತಾರೆ. ಶ್ರಾವಣಿ ಹಚ್ತಿಲ್ರಿ ಗೋಧಿ ಹಿಟ್ಟಿನಾಗ ಜೋಳದ ಹಿಟ್ಟಿನ ಏನಂತ ಮೊಸರು ಹಾಲು ಒಂದಿಷ್ಟು ಇರ್ತಾವೆ ಹಾಲು, ಅವಿಷ್ಟು ಇರ್ತಾವೆ. ಬನ್ನಿ ಸ್ನೇಹಿತರೆ ಮತ್ತೆ ಸಿಗ್ತೀನಿ ನಿಮ್ಗೆ. ಒಂದೊಂದ ಕಡ್ಡಿ ಹೋಗ್ಯಾವ. ಗ್ರಾ ಹಿಡ್ತದ 8 ಉಣ್ಬೇಕಂತ ಗಂಗೋಜಿ ಮಮ್ಮ ನೋಡಿ ಎಷ್ಟು ಚೆನ್ನಾಕದ ಆ ಗಂಗೋಜಿ ಮಲ್ಲ ಮೋದ್ಲಲ್ಲ ಸ್ನೇಹಿತರೆ. ಒಂದು 5 ಸೀರೆ ಪ್ಯಾಕಿಂಗ್ ಇದ್ದು ಅಷ್ಟು ಪ್ಯಾಕಿಂಗ್ ಮಾಡಿ ಅಡ್ರೆಸ್ ಬರಿಬೇಕು. ಇನ್ನು ಅಡ್ರೆಸ್ ಬರಿಬೇಕು. ಅದ್ರದ್ದು ಬರೋದು ಹಾಕಿಂಟ ಅದ್ರಾಗ 2 ಸೀರೆ ಅದಾವೆ. ಇವು 3 ಸೀರೆ ಅದಾವೆ ಸ್ನೇಹಿತರೆ. ಇವು ಪ್ಯಾಕ್ ಮಾಡಿ ಅಡ್ರೆಸ್ ಯಾವ್ಯಾವ ನೋಡಿ ಅಡ್ರೆಸ್ ಹಾಕಿ ಆಮೇಲೆ ಪ್ಯಾಕಿಂಗ್ ಮಾಡ್ತೀನಿ ರೀ ನಾಳೆಗೆ. ಇವು 4 ಪಾರ್ಸಲ್ ಕಳಿಸ್ಬೇಕು ಸ್ನೇಹಿತರೆ.
ಇನ್ನೂ ಒಂದಿಷ್ಟು ಮಾಲ್ ಐತ್ರಿ, ಯಾರಿಗೆ ಬೇಕು ಬುಕ್ ಮಾಡ್ಕೋರಿ. ವಿಡಿಯೋನ ನಾಳೆಗೆ 8 ಗಂಟೆಗೆ ಬರ್ರಿ ಸ್ನೇಹಿತರೆ. 9 ಮ್ಯಾಗೆ ಐತ್ರಿ. ಹುಷಾರಿಲ್ಲ ಅಂದ್ರೂ ಕೆಲಸ ಮಾಡಲೇಬೇಕು ರೀ. ಅದೊಂದು ಸೀರೆ ನಾ ಬಳಸಿನಂದ್ರೆ ಅದನ್ನು ತೋರಿಸಿದಿರಲಿ ಅಂತ ಉದ್ದ ಎಷ್ಟು ಎಲ್ಲ ತೋರಿಸೀನಿ. ಕ್ಲಿಯರ್ ಮಾಡ್ಬೇಕು ಸ್ನೇಹಿತರೆ, ಯಾವುದೇ ಇಲ್ಲರಿ, ಮೋಸ ಇರಬಾರ್ದು, ಕ್ಲಿಯರಾಗಿ ಇರಬೇಕಂತ ನಾನು ಆದಷ್ಟು ಕ್ಲಿಯರಾಗಿ ಹೇಳ್ತಿರ್ತೀನಿ. ಎಲ್ಲರೂ ನಂಬಿ ತೊಗೊಳ್ಳಿ. ಬಾಯ್ ಸ್ನೇಹಿತರೆ, ಗುಡ್ ನೈಟ್. ನಾಳೆ ಸಿಗೋಣ ಮತ್ತೆ.